ಈ ದಿನ ಮೇ ದಿನಾಚರಣೆ ಅಂಗವಾಗಿ ಎಲ್ಲ ರಾಜ್ಯದ ಕಾರ್ಮಿಕ ಎಲ್ಲ ಸ್ನೇಹಿತರಿಗೆ ಕ್ರಾಂತಿಕಾರಿ ಮೇ ದಿನಾಚರಣೆ ಶುಭಾಶಯಗಳು. ಬಳ್ಳಾರಿ ಇಡೀ ಕರ್ನಾಟಕದ ರಾಜ್ಯಕ್ಕೆ ಎಲ್ಲ ಕಾರ್ಮಿಕ ಸ್ನೇಹಿತರಿಗೆ ನಮ್ಮ AIUTUCಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸೋಮಶೇಖರ್ ಅವರು ಫೇಸ್ಬುಕ್ ಮುಖಾಂತರನೇ ಲೈವ್ ಮುಖಾಂತರ ಭಾಷಣ ಮಾಡಲಿದ್ದಾರೆ. ಅದ್ರ ಜೊತೆಗೆ ವೇದಿಕೆಯಲ್ಲಿ ನಮ್ಮ ಡಿ ನಾಗಲಕ್ಷ್ಮಿಯವರು ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆ ಬರಲಿದ್ದಾರೆ. ಈಗ ಕೆ ಸೋಮಶೇಖರ್ ಅವರು ಫೇಸ್ಬುಕ್ ಮುಖಾಂತರ ಲೈವ್ ಭಾಷಣನ ಪ್ರಾರಂಭಿಸ್ತಾರೆ. ಮೊದಲಿಗೆ ನಾಗಲಕ್ಷ್ಮಿಯವರು ರಾಜ್ಯ ನಮ್ಮ AIUTUC ರಾಜ್ಯ ಉಪಾಧ್ಯಕ್ಷರು ಅವರು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಈ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಮನೆಯಿಂದನೇ ಮೇ ದಿನ ಆಚರಿಸ್ತಾ ಇರುವಂಥ ಎಲ್ಲ ನನ್ನ ಕಾರ್ಮಿಕ ಸಹೋದರ ಸಹೋದರಿಯರೇ ಹಾಗೂ ಕೋವಿಡ್-19 ತಡೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂಥ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇನ್ನಿತರ ಆರೋಗ್ಯ ಕಾರ್ಯಕರ್ತರೆ, ಈ ಸಂದರ್ಭದಲ್ಲಿ ಇಡೀ ದೇಶ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಮೇ ದಿನಾಚರಣೆ ಬಂದಿದೆ. ಈಗಾಗಲೇ ನಾವು ಪ್ರತಿ ಬಾರಿನೂ ಮೇ ದಿನಾಚರಣೆನ ನಾವು ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ನಮ್ಮ ಮುಂದೆ ಇರುವಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವಂಥ ದಿನ ಆಗಿ ನಾವೇನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇದನ್ನ ಮುಂದುವರಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡಬೇಕಂತೇಳಿ AIUTUC ಇಂದ ನಿರ್ಧಾರ ಮಾಡಿ ಈ ದಿನ ನಾವು ಫೇಸ್ಬುಕ್ ಮುಖಾಂತರ ಮೇ ದಿನಾಚರಣೆಯ ಮಹತ್ವನ ಮೇ ದಿನಾಚರಣೆ ಉದ್ದೇಶಿಸಿ AIUTUC ರಾಜ್ಯಾಧ್ಯಕ್ಷರಾದಂಥ ಕೆ ಸೋಮಶೇಖರ್ ಅವರು ನಿಮ್ಮೊಂದಿಗೆ ವಿಷಯಗಳನ್ನ ಹಂಚ್ಕೊಳ್ಳುವಂಥ ಕಾರ್ಯಕ್ರಮನ ನಾವು ಈ ದಿನ ಇಲ್ಲಿ ನಿರೂಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎಲ್ಲ ಕಾರ್ಮಿಕ ಸಹೋದರ ಸಹೋದರಿಯರಿಗೆ, ಆಶಾ, ಅಂಗನವಾಡಿ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಮೇ ದಿನದ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಗೆಲ್ಲ ತಿಳಿದಿರೋ ಹಾಗೆ ಮೇ ದಿನಾಚರಣೆ ಅಂದ್ರೆ ಒಂದು ಹೋರಾಟದ ಪ್ರತೀಕವಾದಂಥ ದಿನ. ಸುಮಾರು 134 ವರ್ಷದ ಹಿಂದೆನೆ ಕಾರ್ಮಿಕರು ಬೀದಿಗಿಳಿದು ಅಮೆರಿಕ, ಯುರೋಪ್ ಅಂತ ಮುಂದುವರೆದಂತ ಹಲವಾರು ರಾಷ್ಟ್ರಗಳಲ್ಲಿ ಸುಮಾರು 12-16 ಗಂಟೆಗಳು ಕಾರ್ಮಿಕರನ್ನ ಏನು ದುಡಿಸ್ಕೋತಾ ಇದ್ರು, ಅದ್ರ ವಿರುದ್ಧ ಸಿಡಿದೆದ್ದು 8 ಗಂಟೆಗಳು ಕೆಲಸದ ಅವಧಿ ಆಗ್ಬೇಕು, ದುಡಿಮೆಯ ಅವಧಿ ಇವತ್ತು 8 ಗಂಟೆ ಆಗ್ಬೇಕಂತೇಳಿ ಇಡೀ ಹಲವಾರು ಜಾಗಗಳಲ್ಲಿ ಹೋರಾಟಗಳು ಪ್ರಾರಂಭ ಆಯಿತು. ಮುಖ್ಯವಾಗಿ ಅಮೆರಿಕದಲ್ಲಿ ನಡೆದಂತ ಹೋರಾಟದಲ್ಲಿ ಹಲವಾರು ಕಾರ್ಮಿಕರು ಹುತಾತ್ಮರಾದರು. ಮುಂದಿನ ದಿನಗಳಲ್ಲಿ ಈ ಒಂದು ಸಂದರ್ಭವನ್ನ ಮೇ ದಿನಾಚರಣೆ ಅಂತೇಳಿ ಆಚರಣೆಗೆ ಬಂದಿದ್ದು ಇತಿಹಾಸ ಇದೆ. ಇದರ ಇನ್ನೂ ಹೆಚ್ಚಿನ ವಿವರಣ ನಮ್ಮ ಮುಖ್ಯ ಭಾಷಣಕಾರರು ಕೂಡ ನಿಮ್ಮ ಮುಂದೆ ವಿವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಫೇಸ್ಬುಕ್ ಲೈವ್ ಅಲ್ಲಿ ಇದ್ದೀರಾ, ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದ್ರೆ, AIUTUC ಇಡೀ ದೇಶದಾದ್ಯಂತ ಕಾರ್ಮಿಕರ ಜ್ವಲಂತ ಸಮಸ್ಯೆ ಪರಿಹರಿಸೋದಕ್ಕೆ ಧ್ವನಿಯಾಗಿ ನಿಂತಿದೆ, ಬೆನ್ನೆಲುಬಾಗಿ ನಿಂತಿದೆ. ಈ ಒಂದು ಮೇ ದಿನಾಚರಣೆನ AIUTUC ಇಂದ ನಾವು ಆಚರಿಸೋದು ಅಂತಂದ್ರೆ ನಮ್ಮ ಮುಂದೆ ಇರುವಂತ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪಣ ತೊಡೋಂತ ದಿನ ಅಂತಂದೇಳಿ ನಾನು ಭಾವಿಸ್ತೀನಿ. ಈ ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಮನೆಯಿಂದ ಇವತ್ತು ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಕಿವಿ ಮುಟ್ಟೋ ತರ ಒಂದು ಪೋಸ್ಟರ್ಗಳನ್ನ ಹಾಕೋದು, ಸ್ಟೇಟಸ್, DP ಇಟ್ಕೊಳ್ಳೋದು ಮೊಬೈಲ್ ಅಲ್ಲಿ ಮಾಡ್ತಿದ್ದಾರೆ ಈಗಾಗ್ಲೇನೆ. ಅದ್ರ ಜೊತೆಗೆ ಈ ಫೇಸ್ಬುಕ್ ಲೈವ್ ಅಲ್ಲೂ ಕೂಡ ನೀವು ಈ ವಿಚಾರಗಳನ್ನ ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹಂಚ್ರಿ ಅಂತಂದು ನಾನು ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರುವಂತ AIUTUC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ನ ರಾಜ್ಯಾಧ್ಯಕ್ಷರಾದಂತ ಕಾಮ್ರೇಡ್ ಕೆ ಸೋಮಶೇಖರ್ ಅವರು ಹಲವಾರು ಕಾರ್ಮಿಕರ ಹೋರಾಟಗಳಿಗೆ ಕರ್ನಾಟಕದಲ್ಲಿ ನಾಯಕತ್ವನ ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ.
ಅಂತಾರಾಷ್ಟ್ರೀಯ ಕಾರ್ಮಿಕರ ಐಕ್ಯತಾ ದಿನ ಆದಂಥ ಮೇ ದಿನಾಚರಣೆಯನ್ನು ಇವತ್ತು ನಾವಿಲ್ಲಿ ಏರ್ಪಡಿಸಿದ್ದೀವಿ. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂಥ AIUTUCಯ ರಾಜ್ಯ ಉಪಾಧ್ಯಕ್ಷಗಳಲ್ಲಿ ಒಬ್ಬರಾದಂಥ ಕಮಲ್ ದೇವದಾಸ್ ಅವರೇ, ಇಲ್ಲಿಯವರೆಗೂ ತಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ನಮ್ಮ AIUTUCಯ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರಾದಂಥ ಕಮಲ್ ನಾಗಲಕ್ಷ್ಮಿ ಅವರೇ, ಹಾಗೂ ಇಡೀ ರಾಜ್ಯದ ಕಾರ್ಮಿಕ ಬಂಧುಗಳೇ, ಸ್ನೇಹಿತರೆ, ಕಾಮ್ರೇಡ್ಗಳೇ, ಪ್ರತಿ ವರ್ಷ ಮೇ 1 ಕಾರ್ಮಿಕರ ದಿನವನ್ನು ನಾವು ಅತ್ಯಂತ ಯೋಗ್ಯ ರೀತಿಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮೆರವಣಿಗೆ ಮಾಡೋದ್ರ ಮೂಲಕ, ಸಭೆಗಳನ್ನು ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗ್ರಹಿಸಿಬಿಟ್ಟು ಮೇ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಈ ಬಾರಿ ಅಂತ ಒಂದು ಆ ರೀತಿಯಲ್ಲಿ ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಮ್ಮ ದೇಶ ಸೇರಿದಂತೆ ಇಡೀ ವಿಶ್ವಕ್ಕೆಲ್ಲ ಮಹಾನ್ ಗಂಡಾಂತರ ಬಂದಿರತಕ್ಕಂಥದ್ದು, ಕಂಟಕವಾಗಿ ಬಂದಿರತಕ್ಕಂಥ MRE ಮಾರಕವಾದಂಥ ಏನು ಕೊರೋನಾ ರೋಗ ಇವತ್ತು ಹರಡಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮೇ ದಿನಾಚರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಒಂದು ಕಾರ್ಮಿಕರ ಐಕ್ಯತೆ ದಿನವನ್ನ ನಾವು ಆಚರಿಸಬೇಕು. ನಮ್ಮ ಕಾರ್ಮಿಕರ ನೋವು, ಸಂಕಟ, ಕಷ್ಟಗಳನ್ನ ನಾವು ಹಂಚಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳನ್ನ ರೂಪಿಸಬೇಕನ್ನುವಂಥ ಒಂದು ಉದ್ದೇಶದಿಂದ AIUTUC ಕರ್ನಾಟಕ ರಾಜ್ಯ ಸಮಿತಿ ಹಾಗೆಯೇ ಇಡೀ ದೇಶಾದ್ಯಂತ ನಮ್ಮ ಸಂಘಟನೆಯ ವತಿಯಿಂದ ಮನೆ ಮನೆಗಳಲ್ಲಿ ಇವತ್ತು ನಮ್ಮ ಕಾರ್ಮಿಕರು ಮೇ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಅವರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ, ಆಳ್ವಿಕರ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗೆಯೇ ಮೇ ದಿನಾಚರಣೆಯ ಒಂದು ಮಹಾನ್ ಪಾಠ ಏನಿದೆ, ಐತಿಹಾಸಿಕ ಪಾಠ ಏನಿದೆ, ಅದನ್ನು ನಾವು ಮತ್ತಷ್ಟು ಮನವರಿಕೆ ಮಾಡಿಕೊಂಡು ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನಮ್ಮ ಹೋರಾಟಗಳನ್ನ ರೂಪಿಸ್ಕೊಳ್ಳೋದಕ್ಕೆ ನಾವು ತಯಾರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಸ್ನೇಹಿತರೆ, ಕೊರೋನಾ ಏನು ಮಾರಕ ರೋಗ ಇಡೀ ವಿಶ್ವದಾದ್ಯಂತ ಇವತ್ತು ಹರಡಿದೆ. ಇದರ ಒಂದು ಪರಿಣಾಮವಾಗಿ ನಮ್ಮ ದೇಶ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಎಲ್ಲ ದೇಶಗಳಲ್ಲಿ ಸಹಸ್ರಾರು ಕಾರ್ಮಿಕರು, ದುಡಿಯುವ ಜನತೆ ಅತ್ಯಂತ ಸಂಕಷ್ಟಕ್ಕೊಳಪಟ್ಟಿದ್ದಾರೆ, ನೋವನುಭವಿಸ್ತಾ ಇದ್ದಾರೆ. ಸೊ ಇದು ನಾವೆಲ್ಲರೂ ದಿನನಿತ್ಯ ನೋಡ್ತಾ ಇದ್ದೀವಿ. ಕಳೆದ ಮಾರ್ಚ್ 24ರಿಂದ ಇಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಏನು ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇನ್ನು ಎಷ್ಟೋ ಅಂತ ವರದಿಗಳು ಬರ್ತಾ ಇಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಇದ್ದಕ್ಕಿದ್ದಾಗೆ ಮಾರ್ಚ್ 23ರ ರಾತ್ರಿಯಿಂದ ಲಾಕ್ಡೌನ್ ಪ್ರಾರಂಭ ಆಯಿತು. ಇದು ಮಾರಕ ರೋಗ ಏನಿದೆ ಕೊರೋನಾ, ಇದು ಹರಡಬಾರ್ದು, ಈ ಒಂದು ಸಾಂಕ್ರಾಮಿಕ ರೋಗ ಹರಡದಿರೋ ತರ ನಿಯಂತ್ರಣ ಮಾಡಬೇಕನ್ನುವಂಥ ಒಂದು ದೃಷ್ಟಿಯಿಂದ ಇಡೀ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಲಾಯಿತು. ಆದರೆ ಇದು ಘೋಷಣೆ ಮಾಡ್ತಾ ಇದ್ದಾಗೆ ಕೋಟ್ಯಾಂತರ ವಲಸೆ ಕಾರ್ಮಿಕರ ಪರಿಸ್ಥಿತಿ ಏನಾಯಿತು? ಅವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ, ಗ್ರಾಮಗಳಿಂದ ಮಹಾನಗರಗಳಿಗೆ, ಪಟ್ಟಣಗಳಿಗೆ ಅವರು ಜೀವನ ನಡೆಸೋದಕ್ಕೋಸ್ಕರ, ಕೂಲಿಗೋಸ್ಕರ, ಒಪ್ಪತ್ತಿನ ಊಟಕ್ಕೋಸ್ಕರ ಕೆಲಸ ಆರಿಸ್ಕೊಂಡು ಬಂದಂತವರ ಪರಿಸ್ಥಿತಿ ಏನಾಗಿದೆ ಇವತ್ತು? ಲಾಕ್ಡೌನ್ ಘೋಷಣೆ ಆಗ್ತಾ ಇದ್ದಾಗೆ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಇರಬೇಕು, ಹೇಗೆ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಭೀತಿ ಕಾಡೋದಕ್ಕೆ ಪ್ರಾರಂಭ ಆಯಿತು. ಅತಂತ್ರದ ಸ್ಥಿತಿಯಲ್ಲಿ ಇವತ್ತು ಇದರ ಜನತೆ. ಆದ್ರೆ ಈ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಇಡೀ ದೇಶದ ದುಡಿಯುವ ಜನತೆಗೆ ಒಂದು ಎಚ್ಚರಿಕೆ ಕೊಟ್ಟಿದ್ರೆ, ಮುಂಜಾಗ್ರತಾ ಕ್ರಮವಾಗಿ ಆಳುವ ಸರ್ಕಾರಗಳು ಕ್ರಮ ಕೈಗೊಂಡಿದ್ರೆ
ಇಂಥ ಒಂದು ದುಸ್ಥಿತಿ ದುರ್ಗತಿ ವಲಸೆ ಕಾರ್ಮಿಕರಿಗೆ ಬರ್ತಿರ್ಲಿಲ್ಲ. ಇಡೀ ದೇಶಾದ್ಯಂತ ನೂರಾರು ಕಾರ್ಮಿಕರು, ಸಾವಿರಾರು ಕಾರ್ಮಿಕರು ನೂರಾರು ಮೈಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮೂಲ ಸ್ಥಾನಕ್ಕೆ, ಅವ್ರ ಮೂಲ ಊರುಗಳಿಗೆ ಹೋಗ್ಬೇಕು ಅಂತೇಳಿ ವಲಸೆ ಕಾರ್ಮಿಕರು ಇರೋದಕ್ಕೆ ನೆಲೆ ಇಲ್ಲದೆ, ಒಂದು ಒಪ್ಪತ್ತು ಊಟಕ್ಕೆ ಸಿಗದೇನೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳನ್ನ ಎತ್ಕೊಂಡು, ವಯಸ್ಸಾದವರು ಗಂಟು ಮೂಟೆಗಳನ್ನ ಇಟ್ಕೊಂಡು ಇವತ್ತು ನಡೆದಾಡ್ತಕ್ಕಂಥ ಪರಿಸ್ಥಿತಿ. 100 ಕಿಲೋಮೀಟರ್, ಅದರಲ್ಲಿ ಎಷ್ಟೋ ಮರಣ ಹೊಂದಿದ್ದಾರೆ. ನಾವು ಬೆಂಗಳೂರಿಂದ ಸಿಂಧನೂರಿಗೆ ಹೋಗ್ಬೇಕಂತೇಳಿ 100 ಕಿಲೋಮೀಟರ್ ನಡೆದಂತ ಒಬ್ಬ ಗಂಗಮ್ಮ ಇದೇ ಬಳ್ಳಾರಿಯಲ್ಲಿ ಮರಣ ಅಪ್ಪಿದ್ರು. ಇದು ಒಬ್ಬ ಗಂಗಮ್ಮನ ಪರಿಸ್ಥಿತಿ ಅಲ್ಲ, ಈ ತರ 100 ಕಾರ್ಮಿಕರು ಇವತ್ತು ಜೀವ ಕಳ್ಕೊಂಡಿದ್ದಾರೆ, ಹಸುವಿನಿಂದ ಇದ್ದಾರೆ. ಅವರ ಪರಿಸ್ಥಿತಿ ಏನು? ಇದು ತಪ್ಪಿಸಬಹುದಾಗಿತ್ತಲ್ಲ. ವಲಸೆ ಕಾರ್ಮಿಕರು ಏನು ಈ ಅತಂತ್ರದಲ್ಲಿದ್ದಾರೆ, ಅವ್ರು ಊರಿಗೆ ಹೋಗಕ್ಕಾಗ್ದಾನೆ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಇರೋದಕ್ಕೆ ಜಾಗ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರ್ಬೇಕಾಗಿತ್ತ? ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಆಳುವ ಸರ್ಕಾರಗಳು ಕ್ರಮ ಕೈಗೊಳ್ಬಹುದಾಗಿತ್ತಲ್ಲ. ಇದು ಒಂದು ಕಡೆ. ಮತ್ತೊಂದು ಕಡೆ ಇದರ ಪರಿಣಾಮಗಳು ಬಹಳ ಅಗಾಧವಾಗಿದ್ದಾವೆ. ಅದನ್ನು ನಾವು ವರ್ಣಿಸಕ್ಕೆ ಅಸಾಧ್ಯ. ಅಷ್ಟು ಗಂಭೀರವಾದಂತ ಸಮಸ್ಯೆಗಳು ಇವತ್ತು, ಬವಣೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾವೆ. ಸೊ ಇದೆಲ್ಲದರ ಜೊತೆಯಲ್ಲಿನೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಈ ಮಾರಕ ರೋಗದ ವಿರುದ್ಧ, ಕೊರೋನಾ ರೋಗದ ವಿರುದ್ಧ ಯಾರು ಸೋಂಕಿತರಿದ್ದಾರೆ ಅವರ ಜೀವ ಉಳಿಸೋದಕ್ಕೋಸ್ಕರ, ಅವರ ಪ್ರಾಣ ಉಳಿಸೋದಕ್ಕೋಸ್ಕರ ತಮ್ಮ ಜೀವದ ಹಂಗನ್ನ ಬಿಟ್ಟು ಇವತ್ತು ವೈದ್ಯರು, ಆರೋಗ್ಯ ಸಿಬ್ಬಂದಿ, ದಾದಿಯರು, ಸ್ವಚ್ಛತಾ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಇವತ್ತು ಹಗಲು ರಾತ್ರಿ ಟೊಂಕ ಕಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ರಕ್ಷಣೆ ಇಲ್ಲ ಅವ್ರಿಗೆ, ಯಾವ ಸೇಫ್ಟಿ ಮೆಜರ್ಸ್ ಇಲ್ಲ ಅವ್ರಿಗೆ. ಆಶಾ ಕಾರ್ಯಕರ್ತರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಇವತ್ತು ಬೀದಿಗಳಲ್ಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಸಿಬ್ಬಂದಿ, ಸ್ವಚ್ಛತಾ ಕಾರ್ಮಿಕರು, ಪೌರ ಕಾರ್ಮಿಕರು ಅವರು ಇಡೀ ಬೀದಿಗಳಲ್ಲಿದ್ದಾರೆ. ಅವ್ರ ಜೀವದ ಹಂಗು ತೊರೆದು, ಅವ್ರ ಕುಟುಂಬದ ಹಂಗು ತೊರೆದು ಬಿಟ್ಟು, ಅವ್ರ ಕುಟುಂಬದವ್ರಿಗೆ ಸೋಂಕಿತರಾಗ್ಬೋದು, ಇವರು ಆದ್ರೆ ಯಾರು ಸೋಂಕಿತರಿದ್ದಾರೆ ಅವರ ಆರೋಗ್ಯನ ಕಾಪಾಡಬೇಕು. ಈ ರೋಗದ ವಿರುದ್ಧ ಏನು ಸೆಣಸಾಡ್ತಾ ಇದಾರೆ ಅವ್ರಿಗೆ ಸಹಾಯ ಮಾಡ್ಬೇಕನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ತಮ್ಮ ಜೀವವನ್ನ ಪಣಕ್ಕಿಟ್ಟು ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ AITUC ಸಂಘಟನೆ ವತಿಯಿಂದ ಅವ್ರಿಗೆ ಅಭಿನಂದಿಸ್ತೀನಿ. ಅವ್ರಿಗೊಂದು ಸಲಾಮ್ ಹೇಳ್ಬೇಕಂತ ಅನ್ಸುತ್ತೆ ನನಗೆ ಖಂಡಿತ. ಆದ್ರೆ ಸರ್ಕಾರ ಈ ತರ ಯಾರು ತಮ್ಮ ಜೀವದ ಹಂಗು ತೊರೆದು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೋಸ್ಕರ ಏನ್ ಮಾಡ್ತಾ ಇದೆ? ವಿಶೇಷವಾಗಿರ್ತಕ್ಕಂಥ ಯಾವ ಭತ್ಯೆ ಕೊಡ್ತಾ ಇದೆ? ಅವ್ರಿಗೆ ಸೇಫ್ಟಿ ಮೆಜರ್ಸ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಗ್ಲೌಸಸ್ ಆಗ್ಲಿ, ಮಾಸ್ಕ್ ಆಗ್ಲಿ ಯಾವುದು ಸಿಗ್ತಾ ಇಲ್ಲ ಅವ್ರಿಗೆ. ಒಂದು ಕರವಸ್ತ್ರ ಮೂಗಿ ಬಾಯಿ ಕಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇದು ಕಣ್ಣಿಗೆ ಕಾಣಲ್ವಾ ಆಳ್ವಿಕರ ಕಣ್ಣಿಗೆ? ನಮ್ಮ ವೈದ್ಯರು ಅವ್ರ ಮನೆಗಳಲ್ಲಿ, ಅವ್ರ ಕುಟುಂಬದವರು ಇವತ್ತು ಆತಂಕಕ್ಕೊಳಗಾಗಿದ್ದಾರೆ. ಏನಾಗುತ್ತೆ ಅವರ ಆರೋಗ್ಯ, ಏನಾಗುತ್ತೆ ಅವ್ರ ಸ್ಥಿತಿ ಅಂತೇಳಿ. ನಿಜ, ಪ್ರತಿಯೊಬ್ಬರು ಆತಂಕಕ್ಕೊಳಗಾಗಿದ್ದಾರೆ. ಆದ್ರೆ ಏನು ಮನುಕುಲಕ್ಕೆ, ನಾಗರಿಕತೆಗೆ ಒಂದು ಸವಾಲಾಗಿರ್ತಕ್ಕಂಥ ಈ ಒಂದು ಕೊರೋನಾ ರೋಗದ ವಿರುದ್ಧ, ಮಾರಕ ರೋಗದ ವಿರುದ್ಧ ಜಯಿಸಬೇಕು, ಅದನ್ನ ಸೋಲಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ, ನಿಯಂತ್ರಣ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಶ್ಲಾಘನೀಯವಾದಂತ ಕೆಲಸ, ಅದು ಬಹಳ ಅತಿ ಶ್ರೇಷ್ಠವಾದಂತ ಕೆಲಸ. ಸಮಾಜನ ಉಳಿಸೋದಕ್ಕೆ ಇದು ಬೇಕು. ಇದು ಇವತ್ತು ನಮ್ಮ ದುಡಿಯೋ ಜನಗಳು, ಕಾರ್ಮಿಕರು, ಅವರು ಇವತ್ತು ಸಮಾಜದ ಅವಶ್ಯಕತೆಗೆ, ಕೂಗಿಗೆ ಸ್ಪಂದಿಸ್ಬಿಟ್ಟು ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಅವರ ಒಂದು ಮಹಾನ್ ಸಂಸ್ಕೃತಿನ ತೋರಿಸುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಈ ಎಲ್ಲ ಆರೋಗ್ಯ ಕಾರ್ಯಕರ್ತರು, ವೈದ್ಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರಿಗೂ ಸರ್ಕಾರ ವಿಶೇಷವಾಗಿ ಅವರಿಗೆ ಹಲವಾರು ಇದನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಕೇವಲ ವಿಮೆ ಘೋಷಣೆ ಮಾಡಿ ಅವರ ಕುಟುಂಬಗಳು ಉಪವಾಸ ಇರೋ ತರ ಮಾಡುವಂತ ಅವಶ್ಯಕತೆ ಈ ದೇಶಕ್ಕಿಲ್ಲ. ದಯವಿಟ್ಟು ಆಳುವವರ ಒಂದು ಮನಸ್ಸಿಗೆ ಇದು ನಾಟಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಗ್ರಹಿಸಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇದು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ರೋಗನ ನಿಯಂತ್ರಣ ಮಾಡೋದಕ್ಕೆ ಲಾಕ್ಡೌನ್ ಘೋಷಣೆ ಆಗಿದೆ. ನಿಜ, ಇದೇನು ಘೋಷಣೆ ಆಗಿರ್ತಕ್ಕಂಥದ್ದು, ಇದರಿಂದ ನಾವು ಈ ಒಂದು ಸಾಂಕ್ರಾಮಿಕ ರೋಗನ ತಡೆಗಟ್ಟಕ್ಕಾಗೋದಿಲ್ಲ. ನಿಯಂತ್ರಣ ಮಾಡ್ಬೋದು, ಆದ್ರೆ ಇನ್ನೂ ಹೆಚ್ಚು ಟೆಸ್ಟ್ಗಳಾಗಬೇಕಾಗಿದ್ದಾವೆ.
ಇನ್ನು ಹೆಚ್ಚು ಹೆಚ್ಚು ರೋಗ ಸೋಂಕಿತರು ಯಾರಿದ್ದಾರೆ ಅಂತ ಗುರುತಿಸಬೇಕಾಗಿದೆ. ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಉಚಿತವಾದಂತಹ ಆರೋಗ್ಯ ಸೌಲಭ್ಯಗಳು ಕೊಡಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಬಹಳ ತುರ್ತಾಗಿ ಕ್ರಮಗಳನ್ನ ಘೋಷಣೆ ಮಾಡಬೇಕು. ಇಲ್ಲಿ ನಮ್ಮ ಆರೋಗ್ಯದ ವ್ಯವಸ್ಥೆ ಹದಗೆಟ್ಟಿದೆ. ಈ ಕೊರೋನಾ ರೋಗದಿಂದ ನಮ್ಮ ಆರೋಗ್ಯದ ವ್ಯವಸ್ಥೆ ಹೇಗಿದೆ ಅಂತೇಳಿ ಅದರ ದುಸ್ಥಿತಿನ ಇವತ್ತು ಬಟ್ಟ ಬಯಲು ಮಾಡಿದೆ. ಯಾವ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾವು ಕೊಚ್ಕೊಳ್ತಾ ಇದೀವಿ. ಏನು ಅಭಿವೃದ್ಧಿ ಆಗಿದೆ? ಯಾವ ಅಭಿವೃದ್ಧಿ ಆಗಿಲ್ಲ. ಇದೇನ ಅಭಿವೃದ್ಧಿ ಅಂದ್ರೆ ಒಂದು ಮಾರಕ ರೋಗಕ್ಕೆ ಈ ತರ ಜನ ಬಲಿಯಾಗ್ತಾ ಇರೋದು. ಅವ್ರನ್ನ ಉಳಿಸೋದಿಕ್ಕೆ ಯಾವ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ ಹೇಗಿರ್ಬೇಕಾಗಿತ್ತು ಅದು ಇವತ್ತು ನಮಗಿಲ್ಲ. ಅದನ್ನ ಮೂಲಭೂತ ಸೌಕರ್ಯಗಳು ಇದನ್ನ ಯಾವತ್ತ ನಮ್ಮ ಸರ್ಕಾರಗಳು ಕಲ್ಪಿಸಬೇಕಾಗಿತ್ತು. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ನಮ್ಮ ಆಳುವ ಸರ್ಕಾರಗಳು ಜನವರಿ ತಿಂಗಳಲ್ಲಿ ಇದನ್ನ ಮಾಡಿಲ್ಲ. ಸೊ ಅಲ್ಲಿಂದಾಗಿ ಇವತ್ತು ನಮ್ಮ ರಾಜ್ಯ ಸೇರಿದಂತೆ ನಮ್ಮ ದೇಶದಲ್ಲಿ ಇವತ್ತು ಈ ಸೋಂಕಿತರಿಂದ ಮರಣ ಹೊಂದ್ತಾ ಇದ್ದಾರೆ. ಹೆಚ್ಚು ಸೋಂಕಿತರಾಗ್ತಾ ಇದ್ದಾರೆ. ಇವತ್ತು ಇಲ್ಲಿ ಸ್ಲಮ್ಗಳಿದಾವೆ, ಬಡ ಜನಗಳಿದ್ದಾರೆ, ದುಡಿಯೋ ಜನಗಳಿದ್ದಾರೆ. ಅವರೆಲ್ಲರ ಜೀವನ ಪರಿಸ್ಥಿತಿ ಹೇಗಾಗಿದೆ ನೋಡಿ, ಅವ್ರ ಬವಣೆ ಹೇಗಾಗಿದೆ. ಈ ಲಾಕ್ಡೌನ್ನ ಘೋಷಣೆಯಿಂದ ಇವತ್ತು ದೇಶದ ಸಾವಿರಾರು ಕಾರ್ಖಾನೆಗಳು, ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದಾವೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ವಲಸೆ ಕಾರ್ಮಿಕರು ಇವತ್ತು ಅತಂತ್ರದಲ್ಲಿದ್ದಾರೆ. ಕೈಗಾರಿಕೆಗಳಲ್ಲಿ ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರು, ಅವತ್ತೇ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ಬೋದು, ಆರೋಗ್ಯ ಕಾರ್ಮಿಕರು ಇರ್ಬೋದು, ಆಶಾ, ಅಂಗನವಾಡಿ, ಹಾಸ್ಟೆಲ್ ಕಾರ್ಮಿಕರು, ಗಣಿ ಕಾರ್ಮಿಕರು, ಹಮಾಲರು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಈ ತರ ಹಲವಾರು ಕಾರ್ಮಿಕರು, ಹಮಾಲರು ಇಡೀ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅವ್ರ ಪರಿಸ್ಥಿತಿ ಏನಾಗಿದೆ. ಗಾರ್ಮೆಂಟ್ ವರ್ಕರ್ಸು, ಮನೆಗೆಲ್ಸದವರು, ಒಬ್ರಲ್ಲ ಇಬ್ರಲ್ಲ, ಯಾವ ಕಾರ್ಮಿಕರ ಪಟ್ಟಿ ಮಾಡಿದ್ರೆ ಅದಕ್ಕೆ ಕೊನೆನೇ ಇಲ್ಲ. ಅಷ್ಟು ದೊಡ್ಡ ಪಟ್ಟಿ ಇದೆ ಕಾರ್ಮಿಕರದು. ಅವರೆಲ್ಲರ ಪರಿಸ್ಥಿತಿ ಏನಾಗಿದೆ. ಅವ್ರಿಗೆ ಒಂದೊಪ್ಪತ್ತು ಊಟ ಸಿಗ್ತಾ ಇಲ್ಲ. ಅವ್ರ ಕೂಲಿ ಇಲ್ಲ, ಅವ್ರ ಜೀವನ ಮಾಡಕ್ ಆಗ್ತಾ ಇಲ್ಲ, ಇಡೀ ಕೆಲಸಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇವತ್ತಿಗಾಗಲೇ ನಮ್ಮ ದೇಶದಲ್ಲಿ ಈ ಕೊರೋನಾ ಬರೋದಕ್ಕಿಂತ ಮುಂಚೆ ಏನು ಆರ್ಥಿಕ ಬಿಕ್ಕಟ್ಟಿತ್ತು, ಆರ್ಥಿಕ ಹಿಂಜರಿತ ಇತ್ತು, ಅದರ ಪರಿಣಾಮಗಳು ನಮ್ಮ ಕಾರ್ಮಿಕರು ಸಾಕಷ್ಟು ಅನುಭವಿಸ್ತಾ ಇದ್ರು. ಸೊ ಈಗ ಸಾಯ್ತಕ್ಕಂಥವರ ಸಂಖ್ಯೆ ಹೆಚ್ಚಾದ್ರೂ ಆಶ್ಚರ್ಯ ಇಲ್ಲ. ಬಹುಶಃ ನಮ್ಮ ದೇಶದಲ್ಲಿ 40 ಕೋಟಿಗಿಂತಲೂ ಹೆಚ್ಚು ಹಸುವೆಯ ದವಡಿಗೆ ಸಿಲುಕುವಂತ ಒಂದು ಅಂದಾಜಿದೆ ಈ ಒಂದು ಪರಿಸ್ಥಿತಿ ಒಳಗಡೆ. ಇವತ್ತು ಕೋಟ್ಯಾಂತರ ನಿರುದ್ಯೋಗಿಗಳು ಇವತ್ತು ಬೀದಿ ಪಾಲಾಗಿದ್ದಾರೆ, ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಈ ಲಾಕ್ಡೌನ್ ಇಂದಾಗಿ ಕಾರ್ಮಿಕರ ವೇತನ ಕಡಿತ ಆಗ್ತಾ ಇದೆ, ಅವರ ಉದ್ಯೋಗ ಕಡಿತ ಆಗ್ತಾ ಇದೆ. ಎಷ್ಟೋ ಕಾರ್ಖಾನೆಗಳು ಈಗಾಗಲೇ ಅವ್ರನ್ನ ಸೇವೆಯಿಂದ ವಜಾಗೊಳಿಸಿದ್ದಾರೆ. ಅವ್ರಿಗೆ ವೇತನ ಕೊಡ್ತಾ ಇಲ್ಲ. ಏನ್ ಜೀವನ ಮಾಡ್ಬೇಕು ಅವರು? ಇವತ್ತು 30 ಕೋಟಿ, 40 ಕೋಟಿ, 50 ಕೋಟಿ ಈ ದೇಶದಲ್ಲಿ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ, 95% ಆ ಎಲ್ಲ ಕಾರ್ಮಿಕರ ಪರಿಸ್ಥಿತಿ ಇವತ್ತು, ಆ ಬವಣೆ ಒಮ್ಮೆ ನೋಡಿದ್ರೆ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ಯಾಕೆ ಅವರ ಒಂದು ನೋವಿಗೆ, ಅವರ ಒಂದು ಇದಕ್ಕೆ ಸ್ಪಂದನೆ ಇಲ್ಲಿವರೆಗೂ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಸೊ ಇದು ಇವತ್ತು ಮುಂದೆ ಬಂದಿರತಕ್ಕಂಥ ಪ್ರಶ್ನೆಗಳು. ಇವತ್ತು ಕೇವಲ 10% ಜನಗಳಿಗೋಸ್ಕರ ನಾವು ಮನೆಯಲ್ಲೇ ಇರಬೇಕು, ನಾವು ಹೇಗೆ ಸಮಯ ಕಳಿಬೇಕು, ಹೇಗೆ ನಾವು ಆರೋಗ್ಯವಂತರಾಗಿರ್ಬೇಕು ಅನ್ನುವಂಥದ್ದು ಚರ್ಚೆ ಅಲ್ಲ. ಈಗ ಮಾಡಬೇಕಾಗಿರೋ ಚರ್ಚೆ ಏನಂತಂದ್ರೆ 95% ಜನಗಳು ಇವತ್ತೇನು ಅವ್ರ ಜೀವನ ಇವತ್ತು ಮೂರಾಬಟ್ಟೆ ಆಗಿದೆ, ಇವತ್ತು ನರಕಯಾತನೆಗೆ ಒಳಪಟ್ಟಿದೆ, ಹಸುವೆಯಿಂದ ಸಾಯ್ತಾ ಇದ್ದಾರೆ, ದಿನನಿತ್ಯದ ಆಹಾರ ಪದಾರ್ಥಗಳಿಲ್ಲ, ಸಾಮಗ್ರಿ ಸಿಗ್ತಾ ಇಲ್ಲ, ಔಷಧಿಗಳು ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಅವರ ಪರಿಸ್ಥಿತಿ ಏನು ಸ್ವಾಮಿ? ಅವ್ರ ಹತ್ರ ಕೊಂಡ್ಕೊಳ್ಳೋದಕ್ಕೆ ಹಣ ಇಲ್ಲ, ಕಾಸಿಲ್ಲ ಅವ್ರ ಹತ್ರ. ಅವ್ರಿಗೆ ವಯಸ್ಸಾದವ್ರಿಗೆ, ಮಕ್ಕಳಿಗೆ ನೋಡ್ಕೊಳ್ಳೋದಕ್ಕೆ, ಅವ್ರಿಗೆ ಔಷಧೋಪಚಾರ ಕೊಡ್ಸೋದಕ್ಕೆ ಹಣ ಇಲ್ಲ ಅವ್ರಿಗೆ. ಅವ್ರ ಪರಿಸ್ಥಿತಿ ಏನು? ಇದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಇವತ್ತು ಜನಗಳಲ್ಲಿ ಅವ್ರ ಮನಸ್ಸಲ್ಲಿ ಕಾಡ್ತಾ ಇದೆ. ಯಾಕೆ ನಮ್ಮ ನೆರವಿಗೆ ಬರ್ತಾ ಇಲ್ಲ ಸರ್ಕಾರ ಅಂತೇಳಿ. ಇವತ್ತು ಮಾನ್ಯ
ಪ್ರಧಾನಮಂತ್ರಿಗಳು ನಮ್ಮ GDPಯಲ್ಲಿ 1% ಕಡಿಮೆ ತುರ್ತು ಇದಕ್ಕೋಸ್ಕರ ನಿರ್ವಹಣೆಗೋಸ್ಕರ ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಆದ್ರೆ ಈ ತುರ್ತು ಹಣವನ್ನ ಏನು ಮೀಸಲಾಗಿಟ್ಟಿದ್ದಾರೆ, ಇದರಲ್ಲಿ ಈ ಬಡವರ ಬವಣೆ ಏನಿದೆ, ಅವರ ಹಸಿವಿನ ಬವಣೆ, ನೋವಿನ ಸಂಕಟ ಏನಿದೆ, ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂತ ಒಂದು ಆರ್ಥಿಕ ನೆರವೇನಾದ್ರೂ ಇದೆಯಾ? ಖಂಡಿತ ಇಲ್ಲ. ಇಷ್ಟೊತ್ತಿಗಾಗಲೇ ಇವರಿಗೆ ಆರ್ಥಿಕ ನೆರವು ಘೋಷಣೆ ಮಾಡಬೇಕಾಗಿತ್ತು, ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಆ ತರದ್ದು ಯಾವುದೂ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಕೇಳ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಈಗಾಗಲೇ ಬಹಳ ಹದಗೆಟ್ಟಿದೆ, ನಾಳೆ ಏನು ಅಂತಕ್ಕಂಥದ್ದು ಕಾಡ್ತಾ ಇದೆ. ಸೊ ಈ ನೋವಿಗೆ, ಇವರ ಒಂದು ಕಷ್ಟಕ್ಕೆ ಸ್ಪಂದನೆ ಆಗ್ತಾ ಇಲ್ಲ. ಕೇವಲ ನಾವು ಗಂಟೆ ಬಾರಿಸೋದ್ರ ಮೂಲಕ, ದೀಪ ಆರಿಸೋದ್ರ ಮೂಲಕ ಈ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಕ್ ಆಗೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಮೊನ್ನೆ ತಾನೇ ಪತ್ರಿಕೆಗಳಲ್ಲಿ ಬಂದಿದೆ, ಈ ದೇಶದ ಬಂಡವಾಳಶಾಹಿಗಳ ಯಾರು ಸಾಲ ತಗೊಂಡು ಸಾಲ ಕಟ್ಟಕ್ಕಾಗಿರ್ಲಿಲ್ಲ, ನೀರವ್ ಮೋದಿ, ವಿಜಯ್ ಮಲ್ಯ, ಚೌಸ್ಕಿ ಇಂತ 50 ಕೋಟ್ಯಾಧಿಪತಿಗಳ ಸುಮಾರು 68,000 ಕೋಟಿ ಸಾಲವನ್ನು ಸರ್ಕಾರ ಮನ್ನಾ ಮಾಡಿದೆ. ಈ ಸರ್ಕಾರದ ಅವಧಿಯಲ್ಲಿ ಸುಮಾರು 7 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ, ಕೈಗಾರಿಕಾಪತಿಗಳ ಸಾಲವನ್ನ ಮನ್ನಾ ಮಾಡಿದೆ, ತೆರಿಗೆ ರಿಯಾಯಿತಿ ಕೊಟ್ಟಿದೆ. ಆದರೆ ಇವತ್ತು ಇಡೀ ದೇಶದ ದುಡಿಯುವ ಜನತೆ, ಬಡ ಜನತೆ, ಹಸುವೆಂದ ಇರ್ತಕ್ಕಂಥವ್ರು, ಸರ್ವಸ್ವನ್ನ ಕಳ್ಕೊಂಡಿರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ, ನಮಗೋಸ್ಕರ ಏನು ಮಾಡಿದ್ದೀರಾ? ನಮಗೋಸ್ಕರ ನಿಮ್ಮ ಮನಸ್ಸಿನ ಇಚ್ಛೆ ಏನು? ಮನ್ ಕಿ ಬಾತ್ ಏನು? ಇದು ಇಲ್ಲಿವರೆಗೂ ಘೋಷಣೆ ಆಗ್ತಾ ಇಲ್ಲ, ಘೋಷಣೆ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ದೇಶದ ಪರಿಸ್ಥಿತಿ. ಸೊ ಇಂಥ ಒಂದು ಪರಿಸ್ಥಿತಿ ಒಳಗಡೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಈ ಒಂದು ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ, ಇನ್ನು ಕೆಲವು ತಿಂಗಳು ಮುಂದುವರಿಯುತ್ತೆ. ಆದ್ರೆ ಆಳುವ ಸರ್ಕಾರಗಳು ದಿನಗೂಲಿ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, ವಲಸೆ ಕಾರ್ಮಿಕರು, ಎಲ್ಲ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲರ ನೆರವಿಗೆ ಧಾವಿಸಬೇಕು. ಅವರ ಉದ್ಯೋಗ ಭದ್ರತೆ, ಅವರ ವೇತನ ಕಡಿತ ಆಗದಿರೋ ತರ, ಹಾಗನೆ ಅವರೆಲ್ಲರ ಒಂದು ಒಳಿತಿಗೋಸ್ಕರ ಅವರ ಆಹಾರ ಧಾನ್ಯಗಳು ಪೂರೈಸೋದು, ಆಹಾರ ಪದಾರ್ಥಗಳು ಪೂರೈಸತಕ್ಕಂಥದ್ದು, ಔಷಧವನ್ನ ಕೊಡ್ತಕ್ಕಂಥದ್ದು, ಉಚಿತ ಆರೋಗ್ಯ ಸೌಲಭ್ಯ ಕೊಡ್ತಕ್ಕಂಥದ್ದು, ಇದೆಲ್ಲವುದನ್ನು ತುರ್ತಾಗಿ ಸರ್ಕಾರ ಕೊಡಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಕೇಂದ್ರ ಸರ್ಕಾರದ ನೌಕರರ ಒಂದು ದಿನದ ವೇತನವನ್ನ 2021 ಮಾರ್ಚ್ ವರೆಗೆ ಕಡಿತ ಮಾಡುತ್ತೆ. ಹಾಗೇನೆ DR ಹಾಗೆ DA ಅನ್ನ ಸುಮಾರು 14 ತಿಂಗಳು ಸರ್ಕಾರ ಕೊಡದೇ ಇರತಕ್ಕಂಥ ಒಂದು ತೀರ್ಮಾನವನ್ನ, ಹಿಡಿದಿಟ್ಕೊಳ್ತಕ್ಕಂಥ ಒಂದು ತೀರ್ಮಾನ ಮಾಡಿದೆ. ಇದೇನ್ ಕ್ರಮಗಳು ಇವು? ಹಾಗೇನೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಈ ಒಂದು ಪರಿಸ್ಥಿತಿ ಒಳಗಡೆ ಏನು 133 ವರ್ಷಗಳ ಹಿಂದೆ ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಧ್ವನಿ ಎತ್ತಿದ್ರು. 8 ಗಂಟೆ ಕೆಲಸದ ಅವಧಿ, ಅವ್ರನ್ನೇನು ಪ್ರಾಣಿಗಳ ತರ, ಪಶುಗಳ ತರ ದುಡಿಸ್ಕೊಳ್ತಾ ಇದ್ರು. ಅವತ್ತಿನ ದಿನದಲ್ಲಿ ಮಾಲೀಕರು ಶೋಷಣೆ ಮಾಡ್ತಾ ಇದ್ರು, ರಕ್ತ ಇರ್ತಾ ಇದ್ರು. ಅದರ ವಿರುದ್ಧ ಧ್ವನಿ ಎತ್ತಿದಂತ ಮೇ ದಿನಾಚರಣೆ, ಒಂದು ಐತಿಹಾಸಿಕ ಈ ದಿನಾಚರಣೆ ಏನಿದೆ, ಅವತ್ತು 8 ಗಂಟೆಗಳ ಕೆಲಸ ಬೇಕು ಅಂತ ಧ್ವನಿ ಎತ್ತಿದ್ದು ಮತ್ತೆ ಇವತ್ತು ಮರುಕಳಿಸಿದೆ. ನಮ್ಮ ಕೇಂದ್ರ ಸರ್ಕಾರ ಇವತ್ತು 8 ಗಂಟೆ ಕೆಲಸವನ್ನ 12 ಗಂಟೆಗಳಿಗೆ ವಿಸ್ತಾರ ಮಾಡಿಸುವಂತ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯ ಸರ್ಕಾರಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಒಂದು ಸುತ್ತೋಲೆಗಳನ್ನ ಹೊರಡಿಸಿದಾವೆ, ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾವೆ. 8 ಗಂಟೆ ಬದಲಿಗೆ 12 ಗಂಟೆ ಕೆಲಸ. ಇದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಇದು ಏನಿದು? ಶೋಷಣೆ ಮಾಡೋದಕ್ಕೆ, ರಕ್ತ ಇರೋದಕ್ಕೆ, ಈ ದೇಶದ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇರ್ತಕ್ಕಂಥ ಕ್ರಮ ಅಲ್ವೇ? ಇದನ್ನ ಕೂಡಲೇ ವಾಪಸ್ ತಗೊಳ್ಬೇಕಿದು. ಈ ಒಂದು ಪರಿಸ್ಥಿತಿಯ ದುರ್ಲಾಭ ಪಡ್ಕೊಂಡು ಈ ತರ 8 ಗಂಟೆ ಇರೋದನ್ನ 9 ಗಂಟೆ, 10 ಗಂಟೆ, 12 ಗಂಟೆ ವಿಸ್ತರಣೆ ಮಾಡೋದು, ಇದು ಖಂಡಿತ ಈ ದೇಶದ ಕಾರ್ಮಿಕರು ಸಹಿಸಿಕೊಳ್ಳಲ್ಲ. AITUC ಇದನ್ನು ಉಗ್ರವಾಗಿ ಖಂಡಿಸುತ್ತೆ. ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನ ಬೆಳೆಸುತ್ತೆ. ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ಏನು ನಮ್ಮದು ಬಂಡವಾಳಶಾಹಿ ವ್ಯವಸ್ಥೆ ಇದೆ, ಅಮೆರಿಕ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಏನು ಬಂಡವಾಳಶಾಹಿ ವ್ಯವಸ್ಥೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇವತ್ತು
ಕಾರ್ಮಿಕರ ದುಸ್ಥಿತಿ ಈ ರೀತಿ ಆಗಿದೆ. ಕಾರ್ಮಿಕರು ನಿರ್ಗತಿಕರಾಗ್ತಾ ಇದ್ದಾರೆ, ಸರ್ವಸ್ವವನ್ನು ಕಳ್ಕೊಳ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಂಡವಾಳಶಾಹಿಗಳು ತಮ್ಮ ಲಾಭದ ದಾಹದಿಂದ ಕೋಟಿಗಟ್ಟಲೆ ಸಂಪತ್ತನ್ನ ಬೆಳೆಸ್ಕೊಳ್ತಾ ಇದ್ದಾರೆ, ಲಕ್ಷ ಕೋಟಿಗಳು. ಸೊ ಆದ್ರಿಂದ ಇವತ್ತೇನು 1% ಜನಗಳು ದೇಶದ 80% ಸಂಪತ್ತನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಆ 80% ಸಂಪತ್ತು ಯಾರು ಇಟ್ಕೊಂಡಿದ್ದಾರೆ, ಈ ದೇಶದ ಬಂಡವಾಳಶಾಹಿಗಳು. ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ. ಈ ದೇಶದ ಏನು ಆಪತ್ತು ಬಂದಿದೆ, ವಿಪತ್ತು ಬಂದಿದೆ, ಏನು ಈ ಸಾಂಕ್ರಾಮಿಕ ರೋಗದ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಜನರು ಸ್ಪಂದಿಸಬೇಕು ಅಂತಕ್ಕಂಥ ಒಂದು ಮಾನವತೆ ಇಲ್ಲ ಅವ್ರಿಗೆ ಮನುಷ್ಯತ್ವನೇ ಇಲ್ಲ. ಇರೋದು ಕಾರ್ಮಿಕರನ್ನ ರಕ್ತ ಇರೋದಕ್ಕೆ, ಶೋಷಣೆ ಮಾಡೋದಕ್ಕೆ, ಅವರ ಲಾಭವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ. ಆದ್ರೆ ಸರ್ಕಾರಗಳು ಅವರ ನೆರವು ನಿಂತಿದ್ದಾವೆ. ಈ ಸರ್ಕಾರಗಳು ಈ ಬಂಡವಾಳಶಾಹಿಗಳ ಏಜೆಂಟ್ಗಳು, ಅವರ ಹಿತಾಸಕ್ತಿನ ಕಾಪಾಡೋದಕ್ಕಿರ್ತಕ್ಕಂಥ ಸರ್ಕಾರಗಳು. ಸೊ ಆದ್ರಿಂದ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಮಿಕರ ನೋವು, ಸಂಕಟ, ಅವರ ದುಸ್ಥಿತಿ ಇದೆಲ್ಲವುದನ್ನು ಕೊನೆಗಾಣಿಸಕ್ಕಾಗೋದಿಲ್ಲ. ನಿಜ, ನಾವು ಬೇಡಿಕೆಗಳನ್ನ ಇಡ್ತೀವಿ. 8 ಗಂಟೆ ಕೆಲಸ, ಉದ್ಯೋಗ ಕೊಡಿ, ನಿರುದ್ಯೋಗ ಭತ್ಯೆ ಕೊಡಿ, ವೇತನ ಕೊಡಿ, ಇದೆಲ್ಲವುದನ್ನು ಕೇಳ್ತೀವಿ. ಆದ್ರೆ ಇದೆಲ್ಲವುದಕ್ಕೂ ಒಂದು ಮಿತಿ ಇದೆ. ನಮಗ್ ಗೊತ್ತು, ಕಾರ್ಮಿಕ ವರ್ಗದ ಮಹಾನ್ ಗುರುವಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಅವರು ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ತೋರಿಸ್ಕೊಟ್ರು ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ಶೋಷಣೆ, ಕಾರ್ಮಿಕರಿಗೆ ಈ ದುಸ್ಥಿತಿ ಬಂದಿರತಕ್ಕಂಥ ಒಂದು ಸತ್ಯವನ್ನ ಇಡೀ ಪ್ರಪಂಚಕ್ಕೆ ಬಯಲು ಮಾಡಿದ್ರು. ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಬಿಕ್ಕಟ್ಟಿಗೆ ಇಡೀ ವಿಶ್ವದಾದ್ಯಂತ ಇವತ್ತು ಕಾರ್ಲ್ ಮಾರ್ಕ್ಸ್ ಅವರ ಒಂದು ವಿಚಾರಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವರ ಒಂದು ವಿಚಾರವನ್ನು ಹುಡುಕ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಹಾಗೇನೆ ಅವರು ಬರೆದಂತ ಬಹಳ ಪ್ರಖ್ಯಾತ ಕೃತಿ ಬಂಡವಾಳದ ಬಗ್ಗೆ ಇವತ್ತು ಸಾಕಷ್ಟು ಬೇಡಿಕೆ ಇದೆ, ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ವಿಶ್ವದ ಕಾರ್ಮಿಕರು ಇವತ್ತು ಕಾರ್ಲ್ ಮಾರ್ಕ್ಸ್ ಅವರ ಒಂದು ಚಿಂತನೆಗಳನ್ನ ತಿಳ್ಕೊಳ್ಳೋದಕ್ಕೆ, ಅವರ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಇದು ಒಂದು ಬಹಳ ಸುಸಂದರ್ಭ. ಇದು ಇಡೀ ವಿಶ್ವದಾದ್ಯಂತ ದುಡಿಯುವ ಜನತೆ, ಕಾರ್ಮಿಕರ ದುಸ್ಥಿತಿ ಏನಂತಕ್ಕಂಥದ್ದು ಈ ಒಂದು ಕರೋನಾ ಮಾರಕ ರೋಗ ಇವತ್ತು ಎಲ್ಲ ಸರ್ಕಾರಗಳ ಒಂದು ಬಣ್ಣವನ್ನ ಬಯಲು ಮಾಡಿದೆ. ಅವ್ರು ಏನು ಮುಖವಾಡ ಹಾಕೊಂಡಿದ್ರು, ಅವರೆಲ್ಲರ ಮುಖವಾಡ ಕಳಚಿ ಬಿದ್ದಿದೆ. ಅಮೆರಿಕದಲ್ಲಿ ಯಾವ ರೀತಿ ಸಾಯ್ತಾ ಇದ್ದಾರೆ, ಇಟಲಿಯಲ್ಲಿ ಯಾವ ತರ ಜನ ಸಾಯ್ತಾ ಇದ್ದಾರೆ, ಇಂಗ್ಲೆಂಡ್, ಫ್ರಾನ್ಸ್, ಬೇರೆ ಬೇರೆ ದೇಶಗಳಲ್ಲಿ ಇದು ನಮಗೆ ಎಂತ ಒಂದು ದೊಡ್ಡ ಸವಾಲನೆ ಮುಂದೆ ಇಟ್ಟಿದೆ. ಸೊ ಈ ಒಂದು ಪರಿಸ್ಥಿತಿ ಒಳಗಡೆ ಇವತ್ತು ಉಳ್ಳಂತವರು, ಕೈಗಾರಿಕಾಪತಿಗಳು ತಮ್ಮ ಹಿತಾಸಕ್ತಿನ ಕಾಪಾಡೋದಕ್ಕೆ, ತಮ್ಮ ಲಾಭಕ್ಕೋಸ್ಕರ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸಹ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಾವು ಕಾರ್ಮಿಕರು ಎಲ್ಲದನ್ನ ಕಳ್ಕೊಂಡಿರ್ತಕ್ಕಂಥವ್ರು, ಈ ದುಃಖ, ಈ ನೋವು, ಈ ಸಂಕಟ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ನಿರಾಶ್ರಿತರಾಗಬಾರ್ದು, ನಾವು ನಿರಾಸೆ ಒಳಪಡಬಾರ್ದು, ಬೇಸರ ಪಟ್ಕೋಬಾರ್ದು. ನಿಜ, ನಾವು ಇಡೀ ದೇಶವನ್ನ ಕಟ್ಟಿರ್ತಕ್ಕಂಥವ್ರು, ಮಹಾನ್ ಸಂಸ್ಕೃತಿನ ಪ್ರತಿಬಿಂಬಿಸ್ತಕ್ಕಂಥವ್ರು. ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ, ಬಂಡವಾಳಶಾಹಿ ವ್ಯವಸ್ಥೆ ತಾನು ಬರೋದ್ರ ಜೊತೆಗೆ ತನ್ನ ಸಮಾಧಿ ಮಾಡ್ತಕ್ಕಂಥ ಗೋರಿಗಳು ತಳ್ತಕ್ಕಂಥ ಮತ್ತೊಂದು ವರ್ಗವನ್ನು ಸೃಷ್ಟಿ ಮಾಡಿದೆ. ಆ ವರ್ಗ ಅಂದ್ರೆ ಕ್ರಾಂತಿಕಾರಿ ವರ್ಗ, ಕಾರ್ಮಿಕ ವರ್ಗ. ಸೊ ಅಂತ ಒಂದು ಕಾರ್ಮಿಕ ವರ್ಗ ಇಡೀ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವರ್ಗ, ಇಡೀ ಮನುಕುಲವನ್ನ ಮುನ್ನಡೆಸತಕ್ಕಂಥ ಒಂದು ವರ್ಗ. ಅಂತ ಒಂದು ವರ್ಗ ಇವತ್ತು ಈ ಒಂದು ದುಸ್ಥಿತಿ ಬಂದಿದೆ. ಇದನ್ನ ಮೆಟ್ಟಿ ನಿಂತ್ಕೊಳ್ಳೋದಕ್ಕೆ, ಇದನ್ನ ಎದುರಿಸೋದಕ್ಕೆ ನಾವು ದಿಟ್ಟವಾಗಿ ಮುಂದೆ ನಡಿಬೇಕಾಗಿದೆ, ಮುನ್ನುಗ್ಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಲ್ ಮಾರ್ಕ್ಸ್ ಅವರ ವಿಚಾರ ಆಗಿರ್ಬೋದು, ಅವರ ಒಂದು ಚಿಂತನೆಗಳ ಆಧಾರದ ಮೇಲೆ ಇವತ್ತು ಭಾರತ ದೇಶದಲ್ಲಿ AIUTUC ಇಡೀ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ. ಈ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದಂತ ಮತ್ತೊಬ್ಬ ಕಾರ್ಮಿಕ ನಾಯಕರಾಗಿರ್ತಕ್ಕಂಥ, ಮಹಾನ್ ನಾಯಕರಾಗಿರ್ತಕ್ಕಂಥ ಕಮರೇಡ್ ಶಿವದಾಸ್ ಬೋಸ್ ಅವರ ಚಿಂತನೆಗಳ ಆಧಾರದ ಮೇಲೆ ಇಡೀ ದೇಶಾದ್ಯಂತ ನಾವು ಕಾರ್ಮಿಕರ ಚಳವಳಿಗಳನ್ನ ಬೆಳೆಸ್ತಾ ಇದೀವಿ. ಏಕೈಕ ಕ್ರಾಂತಿಕಾರಿ ಕಾರ್ಮಿಕ ಸಂಘಟನೆ ನಮ್ಮ ದೇಶದಲ್ಲಿ ಒಂದು ರಾಜ್ಯರಹಿತ ಹೋರಾಟವನ್ನ, ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನ, ಶೋಷಣೆಯನ್ನ ಕೊನೆಗಾಣಿಸೋದಕ್ಕೆ ಹಗಲಿರುಳು ನಾವು ಶ್ರಮ ವಹಿಸ್ತಾ ಇದೀವಿ. ಅಂತಿಮವಾಗಿ ದೇಶದ ಕಾರ್ಮಿಕರ ಸಂಘಟಿಸಿಬಿಟ್ಟು ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಕಿತ್ತೊಸೆದು ಕಾರ್ಮಿಕರ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಒಂದು ಮೇ ದಿನಾಚರಣೆಯ ಒಂದು ನಾವು ಸ್ಫೂರ್ತಿನ ನಾವು ತಗೊಳ್ಬೇಕಾಗಿದೆ, ಒಂದು ಪ್ರತಿಜ್ಞೆನ ಕೈಗೊಳ್ಬೇಕಾಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಏನು
1886ರಲ್ಲಿ ಚಿಕಾಗೋ ನಗರದ ಅಮೆರಿಕದ ಚಿಕಾಗೋ ನಗರದಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಮೇ ದಿನಾಚರಣೆಗೇನು ಈ ಒಂದು ಘಟನೆ ಕಾರಣೀಕರ್ತ ಆಯಿತು. ನಾನು ಆಗ್ಲೇ ಹೇಳಿದೆ, 8 ಗಂಟೆ ಕೆಲಸಕ್ಕೋಸ್ಕರ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಆಳ್ವಿಕರು ಪೊಲೀಸರನ್ನ ಕಳಿಸಿ ಲಾಠಿ ಚಾರ್ಜ್ ಮಾಡಿಸಿ ಗುಂಡಾರಿಸಿ ಕಾರ್ಮಿಕರನ್ನ ಸಾಯಿಸಿದ್ರು, ರಕ್ತ ಹರಿಸಿದ್ರು. ಸೊ ಅಂದಿನ ಈ ಒಂದು ಮಹಾನ್ ಹೋರಾಟವನ್ನ ಕಮಲ್ ಹೆಂಗೆಲ್ಸ್ ಮತ್ತೊಬ್ಬ ಮಹಾನ್ ಕಾರ್ಮಿಕ ನಾಯಕರು ಕಮಲ್ ಕಾರ್ಲ್ ಮಾರ್ಕ್ಸ್ ಅವರ ಸಹಯೋಧರು ಅವರು 1889ರಲ್ಲಿ ಕರೆ ಕೊಟ್ಟರು ಇಡೀ ವಿಶ್ವಕ್ಕೆ ಇದೊಂದು ಐಕ್ಯತಾ ದಿನವನ್ನಾಗಿ ಆಚರಿಸಬೇಕು, ಕಾರ್ಮಿಕರ ಹೋರಾಟವನ್ನ ಬೆಳೆಸಬೇಕು, ಅವರ ಐಕ್ಯತೆನ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಇದು ಸ್ಫೂರ್ತಿ ಆಗ್ಲಿ ಅಂತೇಳಿ ಅವರು ಕರೆ ಕೊಟ್ಟರು. ಅಂದಿನಿಂದ ಇಡೀ ವಿಶ್ವದಾದ್ಯಂತ ಈ ಒಂದು ಮೇ ದಿನವನ್ನ ಅತ್ಯಂತ ಯೋಗ್ಯ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ತ್ಯಾಗ ಬಲಿದಾನಗಳಿಂದ ನಾವು ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳನ್ನ ಉಳಿಸೋದಕ್ಕೋಸ್ಕರ ನಾವು ಈ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳಬೇಕಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ AIUTUC ಕಮಲ್ ಸಿದ್ದಾಶ್ ಘೋಷ್ರವರ ಒಂದು ಚಿಂತನೆಗಳ ಆಧಾರದ ಮೇಲೆ ಇಡೀ ದೇಶದಾದ್ಯಂತ ನಾವು ಕಾರ್ಮಿಕರನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾವು ಆಳುವ ಸರ್ಕಾರಗಳಿಗೆ ಆಗ್ರಹಿಸ್ತಾ ಇದ್ದೀವಿ, ಈ ದೇಶದ ಪ್ರತಿಯೊಬ್ಬ ಕಾರ್ಮಿಕರ ಉದ್ಯೋಗವನ್ನ ರಕ್ಷಣೆ ಮಾಡಬೇಕು, ಪ್ರತಿಯೊಬ್ಬ ಜನತೆಯ ಆರೋಗ್ಯವನ್ನ ರಕ್ಷಣೆ ಮಾಡಬೇಕು, ಹಾಗೇನೆ ಪ್ರತಿಯೊಬ್ಬರಿಗೆ ಆಹಾರ ಸಿಗೋ ತರ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೇನೆ ಹಣಕಾಸಿನ ನೆರವನ್ನ ಸರ್ಕಾರ ತುರ್ತಾಗಿ ಘೋಷಣೆ ಮಾಡಬೇಕು. ಇವತ್ತೇನು ಕೈಗಾರಿಕೆಗಳು ಸ್ಥಗಿತ ಆಗಿದ್ದಾವೆ, ಅವು ಆರ್ಥಿಕವಾಗಿ ಸಬಲಗೊಳ್ಬೇಕು ಅಂತಂದ್ರೆ ಜನಗಳಲ್ಲಿ ಕೊಂಡ್ಕೊಳ್ಳೋ ಶಕ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಜನಗಳಿಗೆ ನೇರವಾಗಿ ಹಣಕಾಸಿನ ನೆರವನ್ನ ಘೋಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಆರೋಗ್ಯ ಕೊರೋನಾ ಪೀಡಿತರ ಒಂದು ಸೋಂಕಿತರ ಒಂದು ರೋಗಿಗಳನ್ನ ಉಳಿಸೋದಕ್ಕೆ ಸೆಣಸಾಡ್ತಾ ಇದ್ದಾರೆ, ಅವರೆಲ್ಲರ ಆರೋಗ್ಯವನ್ನ ಕಾಪಾಡಬೇಕು. ಅವರ ಕುಟುಂಬಕ್ಕೆ ಈ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇವರೆಲ್ಲರ ಒಂದು ರಕ್ಷಣೆನ ಸರ್ಕಾರ ಹೊತ್ಕೊಳ್ಬೇಕು. ಅವ್ರಿಗೂ ಸಹ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಗೊಳಿಸ್ತಾ ಇದೀವಿ. ಹಾಗೇನೆ 8 ಗಂಟೆ ಕೆಲಸಕ್ಕೋಸ್ಕರ ಅವರೇನು ಆ ಗಂಟೆನ ವಿಸ್ತರಣೆ ಮಾಡ್ಬೇಕಂತ ಕ್ರಮ ಕೈಗೊಂಡಿದ್ದಾರೆ, ಅದನ್ನು ವಾಪಸ್ ತಗೊಳ್ಬೇಕು. DA, DR ಹಾಗೇನೆ ನೌಕರರ ಒಂದು ವೇತನ ಕಡಿತಗೊಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರ ಬದಲಿಗೆ ಈ ದೇಶದ ಬಂಡವಾಳಶಾಹಿಗಳ ಏನೋ ಒಂದು ಆಸ್ತಿ ಇದೆ, ಸಂಪತ್ತಿದೆ, ಅದ್ರಲ್ಲಿ ಅವರಿಂದ ತೆರಿಗೆನ ವಸೂಲಿ ಮಾಡಬೇಕು. ಸರ್ಕಾರ ತನ್ನ ಹತ್ರ ಏನೋ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಆ ಹಣವನ್ನ ಜನಗಳ ಅವಶ್ಯಕತೆಗೋಸ್ಕರ ಬಳಸಬೇಕು. ಪ್ರತಿಯೊಬ್ಬರಿಗೆ ಈ ರೋಗ ತಗುಲದಂತೆ ಈ ರೋಗ ಪೀಡಿತರಿಗೆ ಉಚಿತವಾದಂತಹ ಒಂದು ಆರೋಗ್ಯ ಸೌಲಭ್ಯ ಕಲ್ಪಿಸಿಕೊಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗೆ ವಲಸೆ ಕಾರ್ಮಿಕರ ಅವ್ರ ಮೂಲ ಸ್ಥಾನಗಳಿಗೆ ಹೋಗೋದಕ್ಕೆ ಅವ್ರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳ್ತೀನಿ. ಸ್ನೇಹಿತರೆ, ಇದೇನು ಕಷ್ಟದ ಕಾಲ ಬಂದಿದೆ, ಈ ಒಂದೇನು ನಮ್ಮನ್ನ ಒಂದು ಕಷ್ಟದ ಇದಕ್ಕೆ ವ್ಯವಸ್ಥೆ ನೂಕಿದೆ, ಈ ವ್ಯವಸ್ಥೆಗೆ ಹೃದಯ ಇಲ್ಲ, ಮಾನವತೆ ಇಲ್ಲ ಅಂತ ಕ್ರೂರವಾದಂತ ಸಮಾಜ. ಸೊ ಇಂಥ ಒಂದು ಸಮಾಜದ ನೋವುಗಳನ್ನ, ಸಂಕಟಗಳನ್ನ ನಾವು ಮೀರಿ ನಿಂತ್ಕೊಳ್ಬೇಕು, ಗಟ್ಟಿಯಾಗಬೇಕು. ಇವತ್ತು ಕಾರ್ಮಿಕರು ತಮಗೆ ಒಂದು ತುತ್ತು ಅನ್ನ ಇಲ್ಲ ಅಂದ್ರೂ ಬೇರೆ ಕಾರ್ಮಿಕರು ಸಿಗಲಿ ಅಂತ ಒಂದು ಬಯಸ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದೀವಿ, ಇವತ್ತು ಕಾರ್ಮಿಕರು ಬೆಳಗ್ಗೆ ಆಹಾರ ಕೊಡ್ತಾರ, ಮಧ್ಯಾಹ್ನ ಕೊಡ್ತಾರ ಅಂತ ಇವತ್ತು ಕ್ಯೂಗಳಲ್ಲಿ ನಿಂತ್ಕೊಳ್ತಕ್ಕಂಥದ್ದು, ಕಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಇದು ಬರಬೇಕಾ? ಇಂಥದಕ್ಕೆ ಸರ್ಕಾರಗಳು ಅವಕಾಶ ಕಲ್ಪಿಸ್ಕೊಡ್ಬೇಕಾ? ಸರ್ಕಾರ ಜನಗಳಿಗೋಸ್ಕರ, ಜನಗಳಿಗಾಗಿದೆ ಅಂತ ಹೇಳುತ್ತೆ, ಎಲ್ಲಿದೆ ಜನಗಳಿಗೋಸ್ಕರ? ಜನಗಳಿಗೋಸ್ಕರ ಏನ್ ಮಾಡ್ತಾ ಇದೆ? ಸರ್ಕಾರ ಮನಸ್ಸು ಮಾಡಿದ್ರೆ ಎಷ್ಟೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು, ಎಷ್ಟೆಲ್ಲ ಮಾಡ್ಬೋದು. ಸರ್ಕಾರದ ಹತ್ರ ಹಣ ಯಾಕೆ ಹಣ ಇಲ್ಲ? ಬಂಡವಾಳಶಾಹಿಗಳ ಹಣವನ್ನ, ಸಾಲವನ್ನ ಮನ್ನಾ ಮಾಡ್ತೀರಾ, ಅವ್ರಿಗೆ ಬೇಕಾದಂತ ಎಲ್ಲ ನೆರವುಗಳನ್ನ ಕೊಡ್ತೀರಾ. ಆದ್ರೆ ಜನಸಾಮಾನ್ಯರು ಯಾರು ಹಸಿವೆ ಇಲ್ಲದೆ ಇದ್ದಾರೆ, ಯಾರು ಉದ್ಯೋಗ ಇಲ್ಲದೆ ಇದ್ದಾರೆ, ಯಾರು ಕೂಲಿ ಇಲ್ಲದೆ ಇದ್ದಾರೆ, ಅಂತವರ ನೆರವಿಗೆ ಸರ್ಕಾರ ಧಾವಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ, ನಾವು ಧೃತಿಗೆಡಬಾರ್ದು, ನಾವು ಧೈರ್ಯವಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿನ ಎದುರಿಸ್ಬಿಟ್ಟು ನಿಂತ್ಕೊಳ್ಬೇಕು. ಮುಂದಿನ ಹೋರಾಟಗಳ ರೂಪಿಸೋದಕ್ಕೆ ನಾವು ತಯಾರಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಕಷ್ಟಗಳಿಗೆ, ನೋವುಗಳಿಗೆ ನಾವು AIUTUC ಕಾರ್ಯಕರ್ತರು ನಿಮ್ ಜೊತೆ ಇದ್ದೀವಿ. ನಿಮ್ಮ ಎಲ್ಲ ಇದಕ್ಕೆ ನಾವು ಸ್ಪಂದಿಸ್ತೀವಿ. ನೀವು ಯಾವಾಗಲೇ ನಮ್ಗೆ ನಿಮ್ಮ ಸಮಸ್ಯೆಗಳನ್ನ ನಮ್ಗೆ ಗಮನಕ್ಕೆ ತಗೊಂಡ್ಬನ್ನಿ, ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ.
ನಿಮ್ಮ ಕಷ್ಟದಲ್ಲಿ ದುಃಖದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಆ ಹೋರಾಟವನ್ನು ಮುನ್ನಡೆಸೋದಕ್ಕೆ ನಮ್ಗೆ ನ್ಯಾಯ ಸಿಗೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ. ಈ ನಿಟ್ಟಿನಲ್ಲಿ ಈ ಕ್ರೂರವಾದಂತ ಒಂದು ವ್ಯವಸ್ಥೆನ ಕಿತ್ತು ಒಸೆಯೋಣ, ಕಾರ್ಮಿಕರ ರಾಜ್ಯವನ್ನ ಸ್ಥಾಪನೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅದಕ್ಕೋಸ್ಕರ ತಯಾರಾಗೋಣ ಅಂತ ಹೇಳ್ಬಿಟ್ಟು ಮೇ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕಾರ್ಮಿಕರ ಐಕ್ಯತೆ ಚಿರಾಯವಾಗ್ಲಿ, ಅಂತಾರಾಷ್ಟ್ರೀಯ ಕಾರ್ಮಿಕರ ಒಗ್ಗಟ್ಟು ಚಿರಾಯವಾಗ್ಲಿ. ಕಮರ್ ಸಿದ್ದಾರ್ಥ ಘೋಷ್ ಲಾಲ್ ಸಲಾಂ, AITUC ಜಿಂದಾಬಾದ್, ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯವಾಗಲಿ. ಇದುವರೆಗೂ AITUC ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸೋಮಶೇಖರ್ ಅವರು ರಾಜ್ಯದ ವಿವಿಧ ಕ್ಷೇತ್ರದ ಕಾರ್ಮಿಕ ಜನತೆಯನ್ನು ಉದ್ದೇಶಿಸಿ ಏನು ಮಾತಾಡಿದ್ದಾರೆ. ಇವತ್ತು ದಿವಸ ಎಲ್ಲ ಕಾರ್ಮಿಕ ಸ್ನೇಹಿತರಿಗೆ ನಾನು ಇನ್ನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದುವರೆಗೂ ಮಾತಾಡಿದಂತೆ ಎಲ್ಲ ವಿಷಯಗಳ ಬಗ್ಗೆ ಗಂಭೀರವಾಗಿ ನೀವೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಗಟ್ಟಿ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ಸಜ್ಜಾಗಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮ ಕೆ ಸೋಮಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಅದೇ ರೀತಿ ರಾಜ್ಯದ ಎಲ್ಲ ಕಾರ್ಮಿಕ ಕ್ಷೇತ್ರದ ಎಲ್ಲ ಕಾರ್ಮಿಕರು, ಅಂಗನವಾಡಿ, ಆಶಾ, ಬಿಸಿ ಊಟ, ವೃತ್ತಿಯ ಕಾರ್ಮಿಕರು, ಕೆಪಿಟಿಷನ್ ವರ್ಕರ್ಸ್, ನಮ್ಮ AITUC ಕೆಳಗಡೆ ಇರ್ತಕ್ಕಂಥ ಸಂಯೋಜನೆಗೊಂಡಿರ್ತಕ್ಕಂಥ ಎಲ್ಲ ಕಾರ್ಮಿಕ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಿಮ್ಮ ವಾಟ್ಸಪ್ಗಳಿಗೆ ನಾವು ಬೇಡಿಕೆ ಸುತ್ತುವರೆದಂಗೆ ನಿಮ್ಮ ವಾಟ್ಸಪ್ ಹಾಕಿದೀವಿ. ಅದೆಲ್ಲ ಬರೆದು ಡಿಮ್ಯಾಂಡ್ಗಳು ಬರೆದು ಬಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ತಾಲೂಕು ಇನ್ಚಾರ್ಜಸ್, ಜಿಲ್ಲಾ ಇನ್ಚಾರ್ಜಸ್ಗೆ ಬರೆದು ವಾಟ್ಸಪ್ ಅಲ್ಲಿ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಮನೆಯಿಂದನೇ ಮೇಡನೆ ಆಚರಣೆ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಎಲ್ಲ ರಾಜ್ಯದ ಕಾರ್ಮಿಕರಲ್ಲಿ ಮನವಿ ಮಾಡ್ಕೊಳ್ತಾರೆ.